ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀಕೃಷ್ಣ ಬಾಲಲೀಲೆಯನ್ನು ನೋಡ್ತಾ ಇದ್ವಿ. ಅದರಲ್ಲಿ 101ನೇ ಪದ್ಯ. ದುರ್ಗೆ ಜನಿಸಿ ನಂದ ಗೋಕುಲದಿದ್ದ ಜನರಿಗೆಲ್ಲ ನಿದ್ರೆಯನ್ನೆಸದಳ ಜ್ಞಾನವಶದೇ. ದುರ್ಗಾದೇವಿ ಅವತಾರವನ್ನು ತೆಗೆದುಕೊಂಡು ನಂದ ಗೋಕುಲದಲ್ಲಿರುವಂತಹ ಎಲ್ಲ ಜನರಿಗೂ ನಿದ್ರೆಯನ್ನು ತರಿಸ್ಬಿಟ್ಟಿದ ಅಂತ ಅಜ್ಞಾನದಿಂದ. ಎಲ್ಲ ಅವಳ ಕೈಯಲ್ಲೇ ಇದೆ. ನಿದ್ರೆ, ಎಚ್ಚರ, ಸ್ವಪ್ನ ಸರ್ವವೂ ಅವಳ ಕೈಯಲ್ಲಿದೆ. ಗೋಕುಲದಲ್ಲಿ ಎಲ್ಲ ಜನರು ಅಜ್ಞಾನದಿಂದ ನಿದ್ರೆ ವಶದಲ್ಲಾಗ್ಬಿಟ್ಟಿದ್ದಾರೆ. ವಾಸುದೇವನ ವಸುದೇವ ಯಶೋದೆ ಹಾಸಿಗೆಯಲ್ಲಿಟ್ಟು ಶಿಶುರೂಪ ಧರಿಸಿದ ಹೆಣ್ಣು ತಂದನು. ವಾಸುದೇವನ ಶ್ರೀಕೃಷ್ಣ ಪರಮಾತ್ಮನನ್ನು ವಸುದೇವ ಆ ಯಶೋದೆ ಹಾಸಿಗೆಯಲ್ಲಿ ಮಲಗಿಸಿ ಶಿಶುರೂಪದಲ್ಲಿರುವಂತಹ ಆ ದುರ್ಗಾದೇವಿ, ಹೆಣ್ಣು ರೂಪದಲ್ಲಿರುವಂತಹ ದುರ್ಗಾದೇವಿಯನ್ನು ಕರ್ಕೊಂಬರ್ತಾನಂತೆ. ತಿರುಗಿ ಬಂದು ವಸುದೇವ ಸೆರೆಯ ಸಂಕೋಲೆಯಲ್ಲಿರಲು ತಾವಾಗಿ ಮುಚ್ಚಿದಾವೆ ತೆರೆದು ಬಾಗಲು. ಪರಮಾತ್ಮನ ಮಹಿಮೆ ಎಷ್ಟಿದೆ ಅಂತಂದರೆ, ವಸುದೇವ ತಿರುಗಿ ಬಂದ ಮೇಲೆ ಮತ್ತೆ ಆ ಸೆರೆಮನೆಯೊಳಗೆ ಕೂತ ಮೇಲೆ ಬಾಗಿಲುಗಳು ಮೊದಲು ತೆಕ್ಕೊಂಡಿದ್ವಲ್ಲ ತಾವೇ ಮುಚ್ಕೊಂಡು ಬಂತು. ಪರಮಾತ್ಮನ ಮಹಿಮೆ ಇದು. ಹೆಣ್ಣು ತಂದು ವಸುದೇವ ಹೆಂಡತಿಯ ಕೈಯಲ್ಲಿ ಕೊಡಲು ಕಣ್ಣು ತೆರೆದು ಕಾವು ಕಾವೆಂದೆತ್ತಿತಾಗಲೇ. ಆ ಹೆಣ್ಣು ಮಗುವನ್ನು ತಂದು ವಸುದೇವ ತನ್ನ ಪತ್ನಿಯಾಗಿರುವಂತಹ ದೇವಿಕೆಯ ಕೈಯಲ್ಲಿ ಕೊಡ್ತಾನಂತೆ. ಅಲ್ಲಿ ತನಕ ಅದು ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತದೆ. ಆಕೆಯ ಕೈಯಲ್ಲಿ ಕೊಟ್ಟ ಕ್ಷಣ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಂತೆ. ಇದೇ ಪರಮಾತ್ಮನ ಆಟ, ಮಹಾಲಕ್ಷ್ಮೀ ದೇವಿಯ ಆಟ ಇದು. ದೇವಕಿ ಪ್ರಸುವಾದಳೆಂದು ಆಗ ಎಚ್ಚರಿತು ಜನರು, ಬೇಗದಿಂದ ಕಂಸಗೆ ಹೋಗಿ ಹೇಳಲು. ಕಾಯ್ತಾ ಇದ್ರಲ್ಲ ಅವ್ರನ್ನ ಸೆರೆಮನೆಯಲ್ಲಿಟ್ಟು ಕೂಸು ಅಳೋದನ್ನು ಕೇಳಿ ಇಲ್ಲಿ ತನಕ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಪರಮಾತ್ಮನ ಇದರಿಂದ ಆ ಮಗುವಿನ ಅಳುವಿನ ಧ್ವನಿಯನ್ನು ಕೇಳಿದ ಕ್ಷಣ ದೇವಕಿ ದೇವಿ ಪ್ರಸವಳಾಗಿದ್ದಾಳೆ, ಮಗು ಹುಟ್ಟಿದೆ ಅಂತ ಹೇಳಿ ಆ ಜನರೆಲ್ಲ ಓಡ್ಕೋತ ಹೋಗಿ ಕಂಸರಿಗೆ ಹೇಳಲಿಕ್ಕೆ ಹೋಗ್ತಾರಂತೆ. ಹಾಸಿಗೆ ಬಿಟ್ಟೆದ್ದು ಕಂಸ ಕೇಶ ಕೆದರಿ ಹಸನ ಉಗುಳಿ ಆ ಕ್ಷಣದಿ ಶಿಶುವ ಸೆಳೆದುಕೊಂಡನಾಗಲೇ. ನೋಡ್ರಿ, ಹಾಸಿಗೆ ಬಿಟ್ಟು ಎದ್ದು ಕಂಸ, ಕೇಶ ಕೂದಲೆಲ್ಲ ಕೆದರಿತ್ತು. ಹಾಗೆ ಇದು ಮಾಡಿ ಅಲ್ಲೇ ಬಾದು ಕೂಗುಳಿ ಆ ಶಿಶುವನ್ನು ಆ ಕ್ಷಣದಲ್ಲೇ ಒಂದು ಕ್ಷಣ ಬಿಡದೆ ಎಳ್ಕೊಂಡ್ಬಿಟ್ಟಿದ್ದಾನೆ. ಸೆಳೆದುಕೊಂಡನಾಗಲೇ ಅಂತ ಹೇಳ್ತಾರೆ. ಆ ಕೂಸನ್ನು ಆ ಕೈಯಿಂದ, ಅವಳ ಕೈಯಿಂದ ಎಳೆದುಕೊಂಡು ಬಿಟ್ಟಿದ್ದಾನೆ. ಎಷ್ಟು ದುಷ್ಟ ಇರ್ಬೇಕು ನೋಡ್ರಿ. ಚಿಣ್ಣನಲ್ಲ ಹೆಣ್ಣಿದು ಅಣ್ಣ ನಿನ್ನ ಕೊಲ್ಲುವುದೇ, ಕಣ್ಣಿನೋಳ್ ನೋಡಿ ಕೊಂಬೆ ಕರುಣಿಸೆಂದಳು. ಕಂಸನಿಗೆ ಹೇಳ್ತಾ ಇದ್ದಾಳೆ, ಅಣ್ಣ ಇದು ಗಂಡು ಮಗು ಅಲ್ಲಪ್ಪ, ಹೆಣ್ಣು ಮಗು ಇದೆ. ಆ ಹೆಣ್ಮಗು ನಿನ್ನೇನಾರು ಕೊಲ್ತದೇನೋ, ಬಿಟ್ಬಿಡಪ್ಪ, ನನ್ನ ಮೇಲೆ ದಯಮಾಡು, ನಾನು ಇದನ್ನು ಚೆನ್ನಾಗಿ ಮುದ್ದು ಮಾಡಿ ನೋಡ್ಕೋತೇನೆ ಅಂತ ಬೇಡ್ಕೋತಾ ಇದ್ದಾಳೆ.
ಹೆಣ್ಣಿನಿಂದಲವು ಉಂಟು ಹೆಣ್ಣಿನಿಂದ ಲಯವು ಉಂಟು, ಹೆಣ್ಣು ಸೀತೆ ಹುಟ್ಟಿಲಂಕೆ ಹಾಳು ಆಯಿತು. ನೋಡಿದೆ, ಅವನ ಕವಸ ಹೇಳ್ತಾ ಇದ್ದಾನೆ. ಹೆಣ್ಣಿನಿಂದ ಹೆಣ್ಣು ಹೆಣ್ಣು ಅಂತ ಅನ್ಬೇಡ, ಹೆಣ್ಣಿನಿಂದ ಬೇಕಾದಷ್ಟಿದೆ. ಹೆಣ್ಣಿನಿಂದ ಲಯವೂ ಆಗತ್ತೆ. ಸೀತಾದೇವಿ ಹೆಣ್ಣ ರೂಪಿನಲ್ಲಿದ್ಲು. ಆ ಲಂಕೆಯಲ್ಲಿ ಹಾಕಿದಾಗ ಲಂಕೆ ಹೋಯ್ತೋ ಇಲ್ಲೋ, ಹಾಳಾಗಿ ಸುಟ್ಟು ಹೋಯ್ತೋ ಇಲ್ಲೋ. ಸೀತೆ ಹುಟ್ಟಿದ ಕಾರಣದಿಂದ ಲಂಕೆ ಅಳಿತವಾಯಿತು, ನಿನ್ನ ಕಾರಣದಿಂದ ಎನ್ನ ಕೊಂದಿತೆಂದನು. ನೋಡು, ಸೀತೆಯಿಂದ, ಹೆಣ್ಮಗಳು ಅಂತಿದ್ವಿ, ಸೀತೆಯಿಂದ ಇಡೀ ಲಂಕೆ ಹಾಳಾಗಿ ಹೋಗಿತ್ತು. ಇದರಿಂದ ಇದು ನನ್ನನ್ನು ಇದು ಮಾಡಿತ್ತು. ಆದ್ದರಿಂದ ದೇವಕಿಗೆ ಹೇಳ್ತಾ ಇದ್ದ, ಇದರಿಂದ ನನ್ನ ಜೀವನ ಹೋಗ್ಬೋದು, ಇದು ನನ್ನನ್ನು ಕೊಂದು ಹಾಕಿಬಿಟ್ಟಿತ್ತು ಅಂಥೇಳಿ ರೋಷದಿಂದ ಶಿಶುವ ಸೆಳೆದು ಹಾಸಿದ ಕಲ್ಲಿನ ಮೇಲೆ ಬೀಸಿ ಅಪ್ಪಳಿಸಲಂಬರದಲ್ಲಿದ್ದಳು. ಆ ಕೂಸನ್ನು ಸೆಳೆದುಕೊಂಡು ರೋಷದಿಂದ ಅಂತ ಹೇಳ್ತಾ ಇದ್ದಾರೆ, ಸೆಟ್ಟಿನಿಂದ ಆ ಕೂಸನ್ನು ಸೆಳೆದು ಆ ಕಲ್ಲಿನ ಮೇಲೆ ಅಪ್ಪಳಿಸ್ತಾನಂತೆ. ಜೋರಾಗಿ ಬೀಸಿ ಅಪ್ಪಳಿಸ್ತಾನಂತೆ. ಅಪ್ಪಳಿಸಿದರೆ ಅವಳು ದುರ್ಗಾದೇವಿ, ಅವಳಿಗೇನಾಗುತ್ತೆ, ಈ ರಾಕ್ಷಸನಿಗೆ, ಅವನು ಹಾರ್ಯ ಆಕಾಶದಲ್ಲಿ ಹೋಗಿದ್ದಾಳಂತೆ. ಅಂತರಿಕ್ಷದಲ್ಲಿ ದುರ್ಗೆ ಆಯುಧವನ್ನು ಧರಿಸಿಕೊಂಡು ಅಷ್ಟಭುಜಗಳನ್ನು ತೋರಿ ನಿಂತಳಾಗಲೇ. ಅಂತರಿಕ್ಷ ಆಕಾಶದಲ್ಲಿ ದುರ್ಗಾದೇವಿ ಅಷ್ಟಬಾಹುಗಳಿಂದ ಕೂಡಿ, ಅಷ್ಟಬಾಹುಗಳಲ್ಲಿ ಅಷ್ಟ ಆಯುಧಗಳನ್ನು ಧರಿಸಿಕೊಂಡು ಮೇಲೆ ನಿಂತಿದ್ದಾಳೆ, ಆಕಾಶದಲ್ಲಿದ್ದಾಳೆ. ಕಂಸ ಗಾಬರಿಯಾಗಿ ನೋಡ್ತಾ ಇದ್ದಾನೆ. ಆಗ ದುರ್ಗಾದೇವಿ ಹೇಳ್ತಾಳೆ, ಬೀಳಲಿದ್ದೀಯಲವೋ ಕಂಸ, ಆಳಿಗಾರ ನಿನ್ನ ವೈರಿ, ಬಾಲಕೃಷ್ಣ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದನೆ. ಏ ಕಂಸ, ನೀನು ಉಳಿಯಂಗಿಲ್ಲ. ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ವೈರಿ ಅಂತ ತಿಳ್ಕೊಂಡಿದ್ದೆ. ಆ ಕೃಷ್ಣ, ಬಾಲಕೃಷ್ಣ ನಂದನ ಮನೆಯಲ್ಲಿ ಬೆಳೀತಾ ಇದ್ದಾಳೆ. ನಿನ್ನ ಕೊಲ್ಲುವ ವೈರಿ ಅನ್ಯತ್ರ ಬೆಳೆಯುತ್ತಾನೆ, ಉನ್ಮತ್ತನಾಗಿ ನೀಯನ್ನ ಕೊಲ್ಲುವಿಯ. ಏ ಹುಚ್ಚ, ನಿನ್ನ ಕೊಲ್ಲುವಂತಹ ವೈರಿ ಇನ್ನೆಲ್ಲೋ ಬೆಳೀತಾ ಇದ್ದಾನೆ. ಉನ್ಮತ್ತನಾಗಿ ಮದೋನ್ಮತ್ತನಾಗಿ ಸೊಕ್ಕಿನಿಂದ ನನ್ನ ಕೊಲ್ಲಿಗೆ ಬಂದಿದ್ಯಾ? ದುರ್ಗೆಯಾಡಿದ ಮಾತ ಕೇಳಿ ಕಡುನೊಂದು ಮನದಲ್ಲಿ ಕಂಸನಂದು ಬಿಡಿಸಿದ ದೇವಕಿ ಬಂಧನಂಗಳ. ದುರ್ಗಾದೇವಿ ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿನಲ್ಲಿ ನೊಂದುಕೊಂಡು ಕಂಸ ದೇವಕಿಯನ್ನು ಬಂಧನದಿಂದ ಬಿಡಿಸ್ತಾನಂತೆ. ಮಾಯದ ಸೀತೆಯಲ್ಲಿ ಸಾಯಲಿಕ್ಕೆ ಅಂಜುವಾರೆ, ತಾಯ ನಮ್ಮನ್ಯಾರು ಮುಂದೆ ರಕ್ಷಿಸುವರು. ಮುಂದೆ ನಮ್ಮನ್ನು ಯಾರು ರಕ್ಷಿಸ್ತಾರೆ ಅಂಥೇಳಿ ಇದು ಮಾಡ್ತಾರೆ. ಇತ್ತ ಗೋಕುಲದೊಳಗೆ ಎಚ್ಚರಿತು ಜನರು ಎಲ್ಲ, ಪುತ್ರನೂ ಪಡೆದಳೆ ಯಶೋದೆ ಎಂದರು. ಈ ಕಡೆ ಗೋಕುಲದಲ್ಲಿ ಮಲ್ಕೊಂಡಿದ್ದವರೆಲ್ಲರೂ ಎಚ್ಚರಿಕೊಂಡ್ರದ್ದು. ಯಶೋದೆ ಗಂಡು ಕೂಸುಟ್ಟ್ಯದು, ಯಶೋದೆ ಗಂಡು ಕೂಸುಟ್ಟ್ಯದು ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾರೆ, ಸಂತೋಷ ಪಡ್ತಾ ಇದ್ದಾರೆ. ಗಂಡು ಮಗನ ಪಡೆದಳೆಂದು ನಂದಗೋಪ ಹೇಳಲು, ಕಾಳಿಂದಿಯಲ್ಲಿ ಸ್ನಾನ ಮಾಡಿ ಬಂದನು. ಹೋಗಿ ಆ ಎಲ್ಲ ಗೋಕುಲದಲ್ಲಿರುವ ಸ್ತ್ರೀಯರು
ನಂದಗೋಪನಿಗೆ ಹೇಳ್ತಾ ಇರುತ್ತೆ, ಯಶೋದೆಗೆ ಗಂಡು ಮಗ ಆಗಿದೆ ಅಂತ ಹೇಳಿ. ಅದನ್ನು ಕೇಳಿ ನಂದಗೋಪ ಕಾಳಿಂದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾನಂತೆ. ಹೇಳಿದ ಪರಿಚಾರಕರಿಗೆ ಬಹಳ ಉಡುಗೊರೆಯ ಕೊಟ್ಟು ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲವೆತ್ತನು. ನೋಡ್ರಿ, ಸಂತೋಷ ಸುದ್ದಿಯನ್ನು ತಂದಿರುವಂತಹ ಆ ಸೇವಕರಿಗೆ ಬಹಳಷ್ಟು ಉಡುಗೊರೆಯನ್ನು ಕೊಡ್ತಾನಂತೆ. ಅದೇ ಸಮಯದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆ ಮತ್ತು ತಾಂಬೂಲವನ್ನು ಕೊಡ್ತಾನಂತೆ. ಪರಮಾತ್ಮನ ಅವತಾರ, ಮಗು ಹುಟ್ಟಿದೆ ಯಶೋದೆಗೆ ಅಂತ ಹೇಳಿ. ಪುತ್ರ ಹುಟ್ಟಿದನೆಂಬ ಅರ್ತಿಯಿಂದ ನಂದಗೋಪ 10,000 ಗೋವು ದಾನ ಕೊಟ್ಟನು. ಪುತ್ರ ಹುಟ್ಟಿದಾನೆ ಅಂತ ಹೇಳಿ ಸಂತೋಷದಿಂದ ನಂದಗೋಪ 10,000 ಗೋವುಗಳನ್ನು ದಾನ ಮಾಡ್ತಾನೆ. 1,000 ಲಕ್ಷ ಕೊಟ್ಟು, ಒಂದಲ್ಲ ಎರಡಲ್ಲ 10,000 ಗೋವುಗಳನ್ನು ದಾನ ಮಾಡ್ತಾನೆ. ಪರಮಾತ್ಮ ಮಗ, ಅವನಿಗೆ ಗೊತ್ತಿಲ್ಲ ಪರಮಾತ್ಮ ಅಂತ ಹೇಳಿ, ಮಗ ಹುಟ್ಟಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಕೊಡ್ತಾನೆ. ಬಾಲ ಹುಟ್ಟಿದನೆಂದು ಬಹಳ ಹರುಷದಿಂದ ಗೋಪ 10,000 ಗೋವು ದಾನ ಕೊಟ್ಟನು. ಮಗು ಹುಟ್ಟಿದೆ ಅಂತ ಹೇಳಿ ಬಹಳ ಸಂತೋಷದಿಂದ ನಂದಗೋಪ 10,000 ಗೋವುಗಳನ್ನು ದಾನ ಮಾಡ್ತಾನಂತೆ. ಇದು ಕರಿಬೇಕು. ಪುತ್ರ ಸಂತಾನವಾದಾಕ್ಷಣ, ಒಟ್ಟು ಸಂತಾನ ಆದಾಕ್ಷಣ ಪರಮಾತ್ಮನ ಅನುಗ್ರಹದಿಂದ ಆಗಿದೆ ಅಂತ ಹೇಳಿ ಆಗ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಪರಮಾತ್ಮನ ಅನುಗ್ರಹದಿಂದ ಆಗಿದೆ ಅಂತ ಹೇಳಿ ಆಗ ಬ್ರಾಹ್ಮಣರಲ್ಲಿರುವಂತಹ ಪರಮಾತ್ಮ ಸಂತೋಷದಿಂದ ಅನುಗ್ರಹ ಮಾಡ್ತಾನೆ. ವತ್ಸಪೈರು ಸಹಿತಲಾಗಿ ಚೊಚ್ಚು ಸಾಧು ಮುಣಕವನ್ನು ರತ್ನಹೇಮ ಚಿನ್ನದಿಂದ ಅಲಂಕರಿಸಿದ. ಎಲ್ಲ ಅಲಂಕಾರ ಮಾಡಿದ್ದಾನಂತೆ. ಇದು ಮಾವಿನ ಎಲೆ ಇತ್ಯಾದಿಗಳನ್ನೆಲ್ಲ ತಂದು ಇದು ಹೊಸ್ತಿಲಿಗೆ ಇದು ಮಾಡಿದ್ದಾನೆ. ಬರೀ ಅಷ್ಟೇ ಅಲ್ಲ, ರತ್ನಹೇಮ ಚಿನ್ನದಿಂದ ಅಲಂಕರಿಸಿದ ಅಂತ ಹೇಳ್ತಾರೆ. ಆ ತೊಟ್ಟಲನ್ನು ಅಷ್ಟು ಶೃಂಗಾರ ಮಾಡಿದ್ದಾನಂತೆ. ಬಂಗಾರ ಇತ್ಯಾದಿಗಳಿಂದ ಆ ತೊಟ್ಟಿಲನ್ನು ಶೃಂಗಾರ ಮಾಡಿದ್ದಾನಂತೆ. ಮಧು ಎಂಬ ದೈತ್ಯನ ಸದಬಡೆದ ಶ್ರೀಹರಿಗೆ ಮಧುವ ತಂದು ವದನದಲ್ಲಿ ತೊಡೆದರಾಗಲೇ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಮಧು ದೈತ್ಯನನ್ನು ಸಂಹಾರ ಮಾಡಿದಂತಹ ಪರಮಾತ್ಮನಿಗೆ, ಆ ಕೂಸಿಗೆ ಮಧುವನ್ನು ತಂದು, ಜೇನುತುಪ್ಪವನ್ನು ತಂದು ಚಿಪಿಸ್ತಾ ಇದ್ದಾರಂತೆ, ಬಾಯಲ್ಲಿಡ್ತಾ ಇದ್ದಾರಂತೆ. ವಾದರಾಜ ಸ್ವಾಮಿಗಳು ಎಷ್ಟು ಸುಂದರವಾಗಿ ಬರಿತಾ ಇದ್ದಾರೆ ಅಂತಂದರೆ, ಆ ಒಂದೊಂದು ಇದರ ಘಟನೆಯಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾ ಆ ಗೋಕುಲದಲ್ಲಿ ನಡೆಯುವ ಲೀಲೆಯನ್ನು ಹೇಳ್ತಾ ಇದ್ದಾರೆ. ಬಾಯಿಗೆ ಮಧುವನ್ನಿಟ್ಟು ನಾಭಿಯ ಛೇದಿಸಿದರು, ಭಾಗೀರಥಿ ಜನಗೆ ಮಜ್ಜನಕ್ಕೆ ಕರೆದರು. ಬಾಯಿಗೆ ಮಧುವನ್ನು ಕೊಟ್ಟು ಭಾಗೀರಥಿ ಜನಕನಾಗಿರುವಂತಹ, ಗಂಗಾ ಜನಕನಾಗಿರುವಂತಹ ಪರಮಾತ್ಮನಿಗೆ ಆ ಕರುಳಿಂದ ಹುಟ್ಟಿರುತ್ತೆ ಕೂಸು. ಅದರಿಂದ ಆ ಕರುಳನ್ನು ಇದು ಮಾಡಿ ಮನ್ಮಥ ಭಾಗೀರಥಿ ಜನಕನಾಗಿರುವಂತಹ ಪರಮಾತ್ಮನ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿದ್ದಾರೆ. ಆ ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ. ಪರಮಾತ್ಮ ಭಾಗೀರಥಿ ಜನಕ, ಅಂತಹ ಪರಮಾತ್ಮನಿಗೆ ಜನನ ಅನ್ನುವುದಿಲ್ಲ. ಆದರೂ ಇಲ್ಲಿ ತೋರಿಸುವುದಕ್ಕೋಸ್ಕರ ಪರಮಾತ್ಮ ಎಲ್ಲ ಮಾಡ್ತಾ ಇದ್ದಾರೆ. ಮೊದಲ ಕೂಸಿಗೆ ಜೇನುತುಪ್ಪವನ್ನು ನೆಕ್ಕಿಸ್ತಾರೆ. ತೊಡೆಯ ತೊಳೆದು ಮುಡಿಯ ಕಟ್ಟಿ ನಡುವೆ ಸುತ್ತಿಕ್ಕಿದಾರು, ಭರದಿ ಗೂಡಾರಗಳ ಕಟ್ಟುತ್ತಿದ್ದರು. ಆ ಕೂಸಿಗೆ
ಸ್ನಾನ ಗೀನ ಎಲ್ಲ ಮಾಡಿಸಿ ಬಟ್ಟೆ ತೊಳಿಸಿ ಆ ಕೂದಲನ್ನು ಕಟ್ಟಿ ಆ ತೊಟ್ಟಲಿಗೆ ಶೃಂಗಾರ ಮಾಡ್ತಾ ಇದ್ದಾರೆ. ಅಚ್ಯುತಾನಂತಗೆ ಹತ್ತಾವತಾರಗೆ ಬಚ್ಚಂಬಲೆಯ ಮಾಡಿ ಬಿಸಿ ಮಾಡಿ ಎರೆದರು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಅಚ್ಯುತನಾಗಿರುವಂತಹ, ನಾಶರಹಿತನಾಗಿರುವಂತಹ, ಅನಂತನಾಗಿರುವಂತಹ ಅವನ ಮಹಿಮೆಗೆ ಸೀಮೆಯೇ ಇಲ್ಲ. ಅಂತಹ ಪರಮಾತ್ಮನಿಗೆ, ಅದೇ ಪರಮಾತ್ಮ 10 ಅವತಾರಗಳನ್ನು ತೆಗೆದುಕೊಂಡು ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ ಎಲ್ಲ ಅವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನಿಗೆ ಇಲ್ಲಿ ಹೇಳಬೇಕಾಗಿದೆ, ಹೇಳಿ ಕೃಷ್ಣ ಸಾಮಾನ್ಯನಲ್ಲ, ಅವನು ಸಾಕ್ಷಾತ್ ಪರಮಾತ್ಮ. ಅವನಿಗೇನು ಮಾಡ್ತಾರೆ ಅಂತಂದರೆ ಬಿಸಿ ನೀರನ್ನು ಕಾಯಿಸಿ ಎರಿತಾರಂತೆ ಕೂಸಿಗೆ. ಮತ್ಸ್ಯಗೆ, ಕೂರ್ಮಗೆ, ವರಹಗೆ, ನರಹರಿಗೆ, ವಾಮನ ಭಾರ್ಗವನಿಗೆ ನೀರ ಎರೆದರು. ಈ ಕೂಸು ಸಾಮಾನ್ಯಳಲ್ಲ, ಮತ್ಸ್ಯಾವತಾರವನ್ನು ತೆಗೆದುಕೊಂಡಂತಹ ಕೂಸು. ಆ ಮತ್ಸ್ಯನಿಗೆ ಎರಿತಾ ಇದ್ದಾರೆ. ಕೂರ್ಮ ಅವತಾರವನ್ನು ತೆಗೆದುಕೊಂಡಿದ್ದಾನೆ, ಅವನಿಗೆ ಎರಿತಾ ಇದ್ದಾರೆ. ವರಹಾವತಾರನಿಗೆ, ನರಸಿಂಹ ನರಹರಿಗೆ, ನರಸಿಂಹ ದೇವರಿಗೆ, ವಾಮನ ದೇವರಿಗೆ, ಭಾರ್ಗವ ಅಂದರೆ ಪರಶುರಾಮ ದೇವರಿಗೆ ನೀರು ಎರೆದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಬೇಕಾಗಿದೆ ಅವರಿಗೆ ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮ, 10 ಅವತಾರವನ್ನು ತೆಗೆದುಕೊಂಡ ಪರಮಾತ್ಮನೇ ಇಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ರಾಮಗೆ, ಕೃಷ್ಣಗೆ, ಬೌದ್ಧಗೆ, ಕಲ್ಕಿಗೆ ಬಚ್ಚಂಬಲೆಯ ತಂದು ಬಿಸಿ ಮಾಡಿ ಎರೆದರು. ಹೇಳಿದ ರಾಮಾವತಾರವನ್ನು ತೆಗೆದುಕೊಂಡವನು ಅವನೇ. ದಶಾವತಾರದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಆಮೇಲೆ ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಈ ದಶಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನಿಗೆ ಬಿಸಿ ನೀರನ್ನು ಮಾಡಿ ಎರೆದಿದ್ದಾರೆ. ಶಂಬರಾರಿಪಿತನು ಹರಿಯು ಜನಿಸಿದಾನು ಸಕ್ಕರೆ ತಂದು ಬೀರಿರೆಂದು ನಂದಗೋಪ ಹೇಳಲು. ಇದು ಹೇಳ್ತಾ ಇದ್ದಾರೆ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಶಂಬರಾಸುರನಿಗೆ ಶತ್ರು ಆಗಿರುವಂತಹ, ಅವನ ತಂದೆ ಆಗಿರುವಂತಹ ಪರಮಾತ್ಮ ಜನಿಸಿದ್ದಾನೆ, ಹುಟ್ಟಿದ್ದಾನೆ. ಎಲ್ಲ ಕಡೆಗೆ ಸಕ್ಕರೆ ಹಂಚ್ರಿ ಅಂಥೇಳಿ ನಂದಗೋಪ ಹೇಳ್ತಾನೆ. ಚಲುವ ಚೀನಿ ಸಕ್ಕರೆ ಭೇರಿ ಬಂಡಿಯಲಿ ತುಂಬೆ ಬೇರಿದರು ಯಮುನ ಗೋಕುಲದ ಕೇರಿಗೆ. ಒಂದು ಪಾತ್ರೆಯಲ್ಲ, ಬಂಡಿಯೊಳಗೆ ತುಂಬ್ಕೊಂಬಂದಿದ್ದಾರೆ. ಚಲುವ ಚೀನಿ ಸಕ್ಕರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸಕ್ಕರೆಯನ್ನು ಬಂಡಿಯೊಳಗೆ, ಗಾಡಿಯೊಳಗೆ ತುಂಬಿಕೊಂಡು ಗೋಕುಲದ ಕೇರಿಗೆ ಹೋಗಿ ಹಂಚ್ತಾ ಇದ್ದಾರಂತೆ. ಸಂತೋಷದಿಂದ ಕೃಷ್ಣ ಹುಟ್ಟಿದ್ದಾನೆ, ಕೃಷ್ಣ ಹುಟ್ಟಿದ್ದಾನೆ, ಬಾಲಗೋಪಾಲ ಹುಟ್ಟಿದ್ದಾನೆ ಅಂತ ಹೇಳಿ. ಪುತ್ರ ಹುಟ್ಟಿದನೆಂದು ಅರ್ತಿಯಿಂದ ನಂದಗೋಪಗೆ ಮುತ್ತಿನಾರತಿ ಎತ್ತಿದ್ದಾರೆ ಮುತ್ತೈದೆಯರು. ಪುತ್ರನನ್ನು ಜನ್ಮ ಕೊಟ್ಟಿದ್ದಿ ಅಂತ ಹೇಳಿ, ನಿನಗೆ ಮಗ ಹುಟ್ಟಿದ್ದಾನೆ ಅಂತ ಹೇಳಿ ಅರ್ತಿಯಿಂದ ಅಂತಾರೆ ಸಂತೋಷದಿಂದ ನಂದಗೋಪನಿಗೆ ಮುತ್ತೈದರೆಲ್ಲ ಸೇರಿಕೊಂಡು ಮುತ್ತಿನಾರತಿಯನ್ನು ಎತ್ತುತ್ತಾರೆ. ಇಂತಹ ಮಗನನ್ನು ಪಡೆದಿದ್ಯಪ್ಪ ಮಹಾನುಭಾವ ಅಂಥೇಳಿ ಮುತ್ತಿನಾರತಿ ಎತ್ತುತ್ತಾರೆ. ಪುತ್ರ ಹುಟ್ಟಿದನೆಂದು ಅರ್ತಿಯಿಂದ ನಂದಗೋಪಗೆ ಮುತ್ತಿನಾರತಿ ಎತ್ತಿದ್ದಾರೆ ಮುತ್ತೈದೆಯರು. ಸಂತೋಷದಿಂದ, ಅರ್ತಿಯಿಂದ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಸಂತೋಷದಿಂದ ನಂದಗೋಪ ನಿನಗೆ ಮಗ ಹುಟ್ಟಿದಾನಪ್ಪ, ನಮಗೆಲ್ಲರಿಗೂ ಸಂತೋಷ ಆಗಿದೆ, ಇಡೀ ಗೋಕುಲಕ್ಕೆ ಸಂತೋಷ ಆಗಿದೆ ಅಂಥೇಳಿ ಮುತ್ತಿನಾರತಿಯನ್ನು ಎತ್ತಾರೆ. ಗೋಕುಲದ ನಾರಿಯರು ಓಕುಳಿಯ ನಾಡಿದರು ಅನೇಕ ಹಾಲು ಮೊಸರು ಬೆಣ್ಣೆ ಹೈನಗಳಿಂದ.
ನೋಡ್ರಿ ಅವ್ರಿಗೆ ಎಷ್ಟು ಸಂತೋಷ ಆಗಿದೆ ಅಂತಂದರೆ ಕೃಷ್ಣ ಹುಟ್ಟಿದಾನೆ ಅಂತ ಹೇಳಿ. ಹಾಲು ಮೊಸರು ಬೆಣ್ಣೆ, ಅವರು ಗೋಕುಲದವರೇ ಅಲ್ಲ, ಹಾಲು ಮೊಸರು ಬೆಣ್ಣೆ ಎಲ್ಲ ಇತ್ತಂತೆ. ಅದರಿಂದ ಗೋಕಳಿ ಆಡಿದರೆ ಒಬ್ಬರ ಮೇಲೊಬ್ಬರು ಸುರ್ಕೊಂಡಿದ್ದಾರೆ. ಗೋಕಳಿ ಟೈಮಿಗೆ ಆಡ್ತಾರಲ್ಲ, ಒಬ್ರಿಗೊಬ್ಬರು ಸುರ್ಕೋತಾರಲ್ಲ, ಹಾಗೆ ಇಲ್ಲಿ ಗೋಕುಲದ ನಾರಿಯರೆಲ್ಲರೂ ಕೃಷ್ಣ ಹುಟ್ಟಿದಾನೆ ಅಂತ ಹೇಳಿ ಸಂತೋಷದಿಂದ ಅನೇಕ ಅಂತ ಇದ್ದಾರೆ. ಎಷ್ಟೋ ಹಾಲು ಮೊಸರು ಬೆಣ್ಣೆ ಎಲ್ಲವನ್ನ ತೆಗೆದುಕೊಂಡು ಒಬ್ಬರ ಮೇಲೊಬ್ಬರು ಹಾಕ್ಕೊಂಡು ಸಂತೋಷದಿಂದ ಚಪ್ಪಾಳೆ ಕುಡಿತಾ ಇದ್ದಾರೆ. ನೋಡ್ರಿ ಅವ್ರು ಎಷ್ಟು ಪುಣ್ಯ ಮಾಡಿರಬೇಕು. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಲ್ಲಿ ಬಂದಿದ್ದಾನೆ. ಅವರಿಗೆ ಇನ್ನು ಮುಂದೆ ಆನಂದವನ್ನು ಕೊಡುವವನಿದ್ದಾನೆ, ತನ್ನ ಬಾಲಲೀಲೆಯನ್ನು ತೋರಿಸುವವನಿದ್ದಾನೆ, ಆನಂದವನ್ನು ಕೊಡುವನಿದ್ದಾನೆ. ಆ ಪುಣ್ಯ ಮಾಡಿದ್ದಾರೆ, ಅದಕ್ಕೆ ಅವರೇನು ಮಾಡ್ತಾ ಇದ್ದಾರೆ, ಸಂತೋಷದಿಂದ ಕುಣಿತಾ ಇದ್ದಾರೆ. ಈ ರೀತಿಯಾಗಿ ತುಂಬ ಸುಂದರವಾಗಿ ಶ್ರೀಕೃಷ್ಣ ಬಾಲಲೀಲೆಯನ್ನು ಬರೆದಿದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.